ಖರೀದಿ ಮಾಡಿದ ಅವ್ರ ತಮ್ಮ 2005ದಾಗ 2010-11 ಈಗಿನ ಹೆಸರು ಮ್ಯಾಗ ಮಾಡ್ತಾರೆ ಅವ್ರ ತಂಗಿ ಹೆಸರು ಮ್ಯಾಗ. ಆದ್ರೆ ಅವ್ರ ತಂಗಿ ಕೇಳ್ತಾಳೆ 2001ದಾಗ ಅದು ಡೆವಲಪ್ ಆಗಿತ್ತು, ಇವ್ರು ತಮ್ಮ ಖರೀದಿ ಮಾಡ್ಲಿಕ್ಕೆ ಪೈಲೆ ಅದ್ರ ಸಮಾನಾಂತ ಜಮೀನು ನಮ್ಗೆ ಇಲ್ಲಿ ಕೊಡ್ಲಿಕ್ಕೆ 14 ಪ್ಲಾಟ್ ತೊಗೊಂಡಾರ. ಎಲ್ಲರಿಗೆ ಅನುಮಾನ ಇದೆ 14 ಪ್ಲಾಟ್ ಹೆಂಗೆ 4,000-5,000 ಕೋಟಿ ಐತದೆ. ಯಾವಾಗ 14 ಪ್ಲಾಟ್ ಸಿದ್ದರಾಮಯ್ಯನವ್ರು ತೊಗೊಂಡ್ರು ಅವ್ರದ್ದು ಎಲ್ಲ ಅನುಯಾಯಿಗಳು ಕೂಡಿ 5,000 ಪ್ಲಾಟ್ಗಳು ತೊಗೊಂಡಿದ್ದಾರೆ ಅವ್ರ ಚೇಲಾಗಳು. ಮತ್ತು ಅವ್ರದೇ ಚೇಲ ಹಿಂದೆ ಒಬ್ಬ DC ಸರಿ ಜಗಳ ಆಡಿ ಜೈಲಿಗೆ ಹೋಗಿದ್ದೋ ಇವತ್ತು ಮೂಡೋದು ಅಧ್ಯಕ್ಷನ. ಮತ್ತು ಅವನೇ ಈ ಪತ್ರ ಬರ್ತಾನೆ. ಯಾವ DC ಇದನ್ನು ಹೇಳಿದ್ದಾರೋ ಈ ರೀತಿ ಹಗರಣ ಆಗಿದೆ ಅಂತೇಳಿ ಅವ್ರಿಗೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿ ಈ ಒಂದು ಮಂತ್ರಿ ಭೈರತಿ ಸುರೇಶ್ ಅನ್ನೋರು ಹೆಲಿಕಾಪ್ಟರ್ನಲ್ಲಿ ಹೋಗಿ ಆ ಕಾಗದ ಪತ್ರಗಳನ್ನು ತಂದು ತಿದ್ದುಪಡಿ ಮಾಡಿ ಇವತ್ತು ಪೂರ್ತಿ ಹಗರಣದಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕೊಂಡರು. ಹೊರಗೆ ಬರ್ಬೇಕಲ್ಲ ದಿನ ಒಂದೊಂದು ಹೊಸ ಹೊಂಟವರು. ನಿನ್ನಿಂದ ಅವರು ತಿದ್ದುಪಡಿ ಮಾಡಿ ಕಾಗದಿಲ್ಲ, ಈಗ ಅದು ಒಂದು ಹೊಸ ಪ್ರೂಫ್ ಸಿಕ್ಕಿದೆ. ಅದಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಈ 5 ಮಂದಿ ಮೇಲೆ ಕೇಸ್ ಮಾಡ್ರಿ ಅಂತೇಳಿ ನಮ್ಮ ಜಿಲ್ಲಾ ಪೊಲೀಸರಿಗೆ ನಾವು ಕೊಟ್ಟಿದ್ದೀವಿ. ಮೊನ್ನೆ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಮತ್ತು ನಮ್ಮ ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಬೀದರ್ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರ ಮ್ಯಾಗೆಲ್ಲ ಕೇಸ್ ಮಾಡ್ಬೇಕಂತೇಳಿ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೆವು. ಇವತ್ತು ಪೊಲೀಸ್ ಮಹಾನಿರ್ದೇಶಕರ ಬಳಿ ನಮ್ಮ ರಾಜ್ಯ BJPಯಿಂದ ಅಪ್ಲಿಕೇಶನ್ ಕೊಟ್ಟಿದ್ದೆವು. ಆದರೂ ಸರ್ಕಾರ ದುರುಪಯೋಗ ಮಾಡಿಕೊಂಡು ಯಾವಾರ ಒಬ್ಬ ಸಣ್ಣ ಕಾರ್ಯಕರ್ತ ಏನು ಮಾಡಿದ್ರು ಅವ್ರ ಕೇಸ್ ಮಾಡ್ತಾರೆ. ಇವತ್ತು ಮಂತ್ರಿ ಏನಂತ ಅವ್ರು ಸರ್ಕಾರ ದುರುಪಯೋಗ ಮಾಡಿಕೊಂಡು ಕೇಸ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಇಮಿಡಿಯೇಟ್ ಇವ್ರ ಮೇಲೆ ಕೇಸ್ ಮಾಡಬೇಕು, ಐವಾನ್ ಡಿಸೋಜಾಗೆ ತಡಿಪಾರು ಮಾಡಬೇಕು, ಅವನಿಗೆ ಬಾಂಗ್ಲಾದೇಶಕ್ಕೆ ಕಳಿಸ್ಕೊಡ್ಬೇಕು ಎಂಬುದು ಮೊದಲನೇ ಒತ್ತಾಯ. ಎರಡನೇ ಒತ್ತಾಯ, ಸಿದ್ದರಾಮಯ್ಯ ಕೇವಲ ಮೂಡ ಹಗರಣದಲ್ಲಿ ಅಟ್ಟೆ ಸಿಕ್ಕಿದ್ದಿಲ್ಲ, ವಾಲ್ಮೀಕಿ ಹಗರಣದಲ್ಲೂ ಸಿಕ್ಕಿದ್ದಾರೆ. ಅದಕ್ಕಾಗಿ ಅವ್ರ ಸರ್ಕಾರ ಅವ್ರು ರಾಜೀನಾಮೆ ಕೊಡೋ ತನಕ ತಾಳಬಾರ್ದು ಅಂತ ನಾವು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಪತ್ರ ಕಳಿಸ್ತಾ ಇದ್ದೀವಿ. ಒಂದು, ಸಿದ್ದರಾಮಯ್ಯ ಅವ್ಯವಹಾರದಲ್ಲಿ ಸಿಕ್ಕಿದ್ದಾರೆ, ನೀವು ಅದಕ್ಕೆ ತನಿಖೆಗೆ ಪರ್ಮಿಷನ್ ಕೊಟ್ಟು ಕಡಿದು ಇವತ್ತು ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಮೊನ್ನೆ ಬೀದರ್ನಲ್ಲಿಯೂ ಕೂಡ ಹೋರಾಟ ಮಾಡಿದ್ರು. ಯಾವ ಪುರುಷಾರ್ಥಕ್ಕಾಗಿ ಹೋರಾಟ ಮಾಡಿದ್ರು ಗೊತ್ತಾಗಲಿಲ್ಲ ನಮಗೆ. ಇವತ್ತು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸರ್ಕಾರ ಅವ್ರು ರಾಜೀನಾಮೆ ಕೊಡೋತನ ವೇಟ್ ಮಾಡಬೇಡ್ರಿ, ಇದಕ್ಕೆ ನೀವೇ ಅದನ್ನು ಬರ್ಖಾಸ್ತ್ ಮಾಡಿ ಹಾಕ್ರಿ, ಅದನ್ನು ತೆಗೆದು ಬಿಡ್ರಿ ಅಂತ ನಾವು ರಾಜ್ಯಪಾಲಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಹೋರಾಟ ಮುಖಾಂತರ. ಒಂದು ವೇಳೆ ಅದು ಏನೂ ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ನಮ್ಮ ಜಿಲ್ಲಾ